ಆಗ್ನೇಯ ಏಷ್ಯಾ ದೇಶಗಳನ್ನು ಸುವರ್ಣ ಭೂಮಿ ಎಂದೇ ಕರೆಯಲಾಗುತ್ತಿತ್ತು. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಸಿಲ್ಕ್ ರೂಟು, ಸ್ಪೈಸ್ ರೂಟು, ಟ್ರೇಡ್ ರೂಟು ಇದು ನಮಗೆ ಗೊತ್ತಿರೋ ಇತಿಹಾಸನೇ. ಇದೆಲ್ಲವನ್ನು ಬಿಟ್ಟು ಇನ್ನೊಂದು ಯಾವುದಾದ್ರೂ ರೂಟ್ ಬಗ್ಗೆ ನಿಮಗೆ ಗೊತ್ತಿದೆಯಾ? ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಔಟರ್ ರಿಂಗ್ ರೋಡ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಸುವರ್ಣಪಥ ಅಥವಾ ಗೋಲ್ಡ್ ರೂಟ್ ಬಗ್ಗೆ. ಹೌದು, ಈ ಒಂದು ರೂಟ್ ಮೂಲಕ ಟನ್ನುಗಟ್ಟಲೆ ಚಿನ್ನ, ವಜ್ರ ವೈಡೂರ್ಯವನ್ನು ಭಾರತಕ್ಕೆ ವ್ಯಾಪಾರದ ಮೂಲಕ ತರಲಾಗ್ತಿತ್ತಂತೆ. ಒಬ್ಬ ಚೈನಾ ಟ್ರಾವೆಲರ್ ಹೇಳ್ತಾನೆ, ಈ ಜನದ ಹತ್ರ ಎಷ್ಟು ದುಡ್ಡಿತ್ತು ಅಂದರೆ ಈ ಚಿನ್ನವನ್ನು ಸಾಗಿಸೋಕ್ಕೆ ಉಪಯೋಗಿಸ್ತಾ ಇದ್ರಲ್ಲ ಆನೆ, ಆ ಆನೆಯ ದಂತಕ್ಕೆ ಚಿನ್ನದ ಹೊದಿಕೆಯನ್ನು ಹೊದಿಸಿದ್ರಂತೆ. ಅಷ್ಟು ರಿಚ್ ಪೀಪಲ್ಲು ಈ ರೂಟಲ್ಲಿ ಟ್ರೇಡ್ ಮಾಡ್ತಾ ಇದ್ರು. ಈ ದೇಶಗಳಿಗೆ ನಮ್ಮಲ್ಲಿ ಸುಮಾರು ಜನ ಆಲ್ರೆಡಿ ಮೋಜು ಮಸ್ತಿ ಟೈಮ್ ಪಾಸಿಗಾಗಿ ಭೇಟಿ ಕೊಟ್ಟಿದ್ದೀವಿ. ಆದರೆ ಇವರು ಯಾರಿಗೂ ಆ ದೇಶದ ಭವ್ಯ ಇತಿಹಾಸದ ಬಗ್ಗೆ ಡೀಟೇಲ್ಸು ಇರೋದು ಅನುಮಾನನೇ. ಇದು ತಿಳಿಬೇಕು ಅಂದರೆ ನಮ್ಮ ಇವತ್ತಿನ ಪುಸ್ತಕದ ಪರಿಚಯದ ವಿಡಿಯೋನ ಕಡೆವರೆಗೂ ನೋಡೋದು ಮರಿಬೇಡಿ. ಹೌದು, ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಶಾಕ್ಯ ಶಕ್ತ ಶಿಲ್ಪ. ಲೇಖಕರು ಡಾಕ್ಟರ್ KN ಗಣೇಶಯ್ಯ. ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 383. ಬೆಲೆ 450 ರೂಪಾಯಿಗಳು. ಜಾನ್ರ ಹಿಸ್ಟ್ರಿ ಥ್ರಿಲ್ಲರ್. ಈ ಪುಸ್ತಕದ ಕಥೆ ಶುರುವಾಗೋದು 11ನೇ ಶತಮಾನದಲ್ಲಿ ಒಂದು ಹಡಗಿನಲ್ಲಿ ಬೌದ್ಧ ಬಿಕ್ಕುಗಳ ಮಾಸ್ ಮರ್ಡರ್ ನಡೆಯುತ್ತೆ. ಹಾಗೆ ಒಂದು ಕಳ್ತನ ಆಗುತ್ತೆ. ಆಮೇಲಿಂದ ಕತೆ 1997ರಿಂದ 2024 ಮಧ್ಯೆ ನಡೆಯೋ 3 ಘಟನೆಗೆ ಶಿಫ್ಟ್ ಆಗುತ್ತೆ. ಮೊದಲನೇ ಘಟನೆ ಕಾಂಬೋಡಿಯಾದಲ್ಲಿ ನಡೆಯೋ ಬೌದ್ಧ ಬಿಕ್ಕುಗಳ ಕೊಲೆ. ಎರಡನೇ ಘಟನೆ ಥೈಲ್ಯಾಂಡಲ್ಲಿ ಉತ್ಖನನ ಮಾಡಬೇಕಾದ್ರೆ ಒಬ್ಬ ಆಳಿಗೆ ಒಂದು ಶಾಸನ ಸಿಗುತ್ತೆ ಅದು. ಮತ್ತು ಮೂರನೇ ಘಟನೆ ಸ್ಮಗ್ಲರ್ಸ್ಗಳ ನಡುವೆ ನಡೆಯೋ ರಹಸ್ಯವಾದ ಸಂಭಾಷಣೆ. ನಂತರ ನಡೆಯೋದು ಒಂದು ಥ್ರಿಲ್ಲರ್ ಮೂವಿ ಕತೆ. ಗಣೇಶಯ್ಯ ಅವರ ಎಲ್ಲ ಪುಸ್ತಕದಲ್ಲಿರೋ ಪೂಜಾ ಈ ಪುಸ್ತಕದಲ್ಲೂ ಒಂದು ವಿಭಿನ್ನ ಗೆಟಪ್ಪಲ್ಲಿ ಕಾಣಿಸ್ಕೋತಾರೆ. ಅವರ ಜರ್ನಿ ಥ್ರೂ ನಾವು ಇತಿಹಾಸದ ಹಲವು ಮಜಲುಗಳನ್ನು ತಿಳ್ಕೊತಾ ಹೋಗ್ತೀವಿ. ಹಿಂದೂ ಮತ್ತು ಬೌದ್ಧ ಧರ್ಮಗಳು ಹೇಗೆ ಸೌತ್ ಈಸ್ಟ್ ದೇಶಗಳಾದ ಮಲೇಷಿಯಾ, ಥೈಲ್ಯಾಂಡ್, ಮಯನ್ಮಾರ್, ಕಾಂಬೋಡಿಯಾ ಈ ಥರ ಹಲವಾರು ದೇಶಗಳಲ್ಲಿ ಹರಡಿತ್ತು ಮತ್ತು ಅಲ್ಲಿದ್ದ ಬೌದ್ಧ ರಾಜರುಗಳ ಜೊತೆ ನಮ್ಮ ಭಾರತದ ರಾಜರ ನಡುವೆ ಸಂಬಂಧ ಹೇಗಿತ್ತು ಅನ್ನೋದನ್ನೆಲ್ಲ ನಾವು ತಿಳ್ಕೊತಾ ಹೋಗ್ತೀವಿ. ಅಲ್ಲಿನ ರಾಜ ಸೂರ್ಯವರ್ಮ ನಮ್ಮ ಚೋಳರ ರಾಜರಿಗೆ ಒಂದು ಚಿನ್ನದ ರಥ ಮತ್ತು ಪಚ್ಚೆ ಕಲ್ಲಿನ ಬುದ್ಧದ ಮೂರ್ತಿಯನ್ನು ಗಿಫ್ಟ್ ಕೊಡ್ತಾರೆ. ಇದ್ರ ಸುತ್ತನೇ ಕತೆ ತಿರುಗುತ್ತೆ. ಈ ಪಚ್ಚೆ ಕಲ್ಲಿನ ಬುದ್ಧದ ಮೂರ್ತಿಯ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಎರಡೂ ಐತಿಹಾಸಿಕ ವಸ್ತುಗಳನ್ನು ಕದಿಬೇಕು ಅಂತ ಒಂದು ಇಂಟರ್ನ್ಯಾಷನಲ್ ಸ್ಮಗ್ಲರ್ ಗ್ರೂಪು ಪ್ಲ್ಯಾನ್ ಮಾಡ್ತಾ ಇರತ್ತೆ. ಮತ್ತು ಈ ಪ್ಲ್ಯಾನು ಸಕ್ಸಸ್ ಆಗದೆ ಇರೋಂಗೆ ರಾ ಇನ್ಸ್ಪೆಕ್ಟ್ರು, ಪೂಜಾ ಮತ್ತು ಕಾಂಬೋಡಿಯಾದ ಪೊಲೀಸ್ ಇನ್ಸ್ಪೆಕ್ಟ್ರುಗಳು ಫೈಟ್ ಮಾಡ್ತಾ ಇರ್ತಾರೆ. ಈ ಕಥಾ ಅಂಧರದ ನಡುವೆ ನಮಗೆ ಹಲವಾರು ಐತಿಹಾಸಿಕ ಸಂಗತಿಗಳು ತಿಳಿತಾ ಹೋಗುತ್ತೆ. ಅಂಕುರ್ ವಾಟ್, ಆಯುತಯ ಮುಂತಾದ ಜಾಗಗಳ ಶ್ರೀಮಂತ ಹಿಸ್ಟ್ರಿ, ಅಲ್ಲಿನ ರಾಜವೈಭೋಗ ಇದ್ರ ಬಗ್ಗೆ ನಮಗೆ ಡೀಟೇಲ್ ಸಿಗ್ತಾ ಹೋಗುತ್ತೆ. ಹಾಗೂ ಅಲ್ಲಿನ ಜನರು ಹೇಗೆ ನಮ್ಮ ಭಾರತದ ರಾಜರ ಜೊತೆ ಸಂಬಂಧ ಹೊಂದಿದ್ರು ಅನ್ನೋದು ಕೂಡ ನಾವು ತಿಳ್ಕೊತೀವಿ. ಇದೆಲ್ಲದರ ಜೊತೆಗೆ ಡಿಗೋ ಸೊರೇಜ್ ಎಂಬ ದುರಂತ ಪ್ರೇಮ ನಾಯಕನ ಸ್ಟೋರಿ ಕೂಡ ಇದೆ. ಅದು ಸಖತ್ತಾಗಿದೆ. ಥೈಲ್ಯಾಂಡು, ಮಲೇಷ್ಯಾ, ಕಾಂಬೋಡಿಯಾ ಅಂದರೆ ಮೋಜು ಮಸ್ತಿ ಮಾಡೋಕ್ಕೆ ಇರೋ ದೇಶಗಳು ಅಂತ ನಾವು ಅನ್ಕೋತೀವಿ. ಬಟ್ ಈ ಪುಸ್ತಕ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ. ಒಂದು ದೇಶದ ಸಂಸ್ಕೃತಿ ಹೇಗೆ ವಿನಾಶದ ಅಂಚಿನತ್ತ ಹೋಗ್ಬೋದು ಅನ್ನೋದಕ್ಕೆ ಈ ಪುಸ್ತಕ ಒಂದು ಒಳ್ಳೆ ಎಕ್ಸಾಂಪಲ್ನ ಕೊಡುತ್ತೆ. ಆ್ಯಸ್ ಯೂಶುವಲ್ ಗಣೇಶಯ್ಯ ಅವರ ರಿಸರ್ಚು ಟಾಪ್ ನಾಚು. ಈ ಪ್ರತಿ ಪುಟದಲ್ಲೂ ಆ ಕತೆಗೆ ಅವರು ರಿಲೆವೆಂಟ್ ಆಗಿರೋ ರೆಫರೆನ್ಸ್ನ ಕೊಡ್ತಾ ಹೋಗ್ತಾರೆ. ಅದನ್ನು ನಾವು ಓದಿದ್ರೆ ಇನ್ನೂ ಜಾಸ್ತಿ ತಿಳ್ಕೊಬಹುದು. ನೆಕ್ಸ್ಟ್ ಟೈಮು ಥೈಲ್ಯಾಂಡ್ಗೆ ಒಂದು ಸಾಂಸ್ಕೃತಿಕ ಪ್ರವಾಸ ನಿಮ್ಮ ಬಕೆಟ್ ಲಿಸ್ಟ್ಲಿ ಇರಲಿ ಅಂತ ನಾವು ಹಾರೈಸ್ತೀವಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಆಗ ರಮಣ್ ಗುಪ್ತಾ ಕೇಳಿದರು, ಡಾಕ್ಟರ್ ಪೂಜಾ, 2 ಪ್ರಶ್ನೆಗಳು. ಒಂದು,
ಆತ ಕಳುಹಿಸಿದ್ದು ಬಂಗಾರದ ರಥ ಎಂದು ಹೇಗೆ ಹೇಳುವಿರಿ? ಹಾಗೂ ಎರಡನೇ ಪ್ರಶ್ನೆ, ಕಾಂಬೋಜ ದೇಶದ ರಾಜ ಚೋಳರ ರಾಜನಿಗೆ ಕಳುಹಿಸಲು ಕಾರಣ. ಬಹುಶಃ ನಿಮ್ಮ ಎರಡನೇ ಪ್ರಶ್ನೆಯಲ್ಲಿಯೇ ಮೊದಲ ಪ್ರಶ್ನೆಗೆ ಉತ್ತರ ಹುಡುಕಬಹುದು. ನೀವೇ ಊಹಿಸಿದಂತೆ ಸಾವಿರಾರು ಕಿಲೋಮೀಟರ್ ದೂರದ ಸಮುದ್ರದ ಆಚೆಯ ರಾಜನೊಬ್ಬ ಭಾರತದ ರಾಜನಿಗೆ ಒಂದು ರಥ ಕಳುಹಿಸಿದ ಎಂದರೆ ಅದು ಯಾವುದೋ ಮಹತ್ತರವಾದ ಕಾರಣಕ್ಕೆ ಇರಬೇಕು. ಏನಿರಬಹುದು? ಮೇಲೆ ಓದಿದ ಶಾಸನದ ವಿವರದ ಸಾಲುಗಳಲ್ಲಿರುವ ಒಂದು ಭಾಗ ನೋಡಿ. ಟು ವಿನ್ ದ ಲ್ಯಾಟರ್ಸ್ ಫ್ರೆಂಡ್ಶಿಪ್ ಅಂಡ್ ದೇರ್ ಬೈ ಸೇವ್ ಇಸ್ ಓನ್ ಕಿಂಗ್ಡಮ್. ಅಂದರೆ ತನ್ನ ರಾಜ್ಯವನ್ನು ಕಾಪಾಡಿಕೊಳ್ಳಲು ಚೋಳ ರಾಜನ ಸ್ನೇಹ ಬಯಸಿದ ಎಂದು ಅರ್ಥ. ತನ್ನ ರಾಜ್ಯವನ್ನು ಕಾಪಾಡಿಕೊಳ್ಳಲಾಗದ ಯಾವುದೇ ರಾಜನ ಜೀವಕ್ಕೂ ಸಂಚಕಾರ ಬರುವ ಸಾಧ್ಯತೆ ಇರುವುದರಿಂದ ಕಾಂಬೋಜ ದೇಶದ ರಾಜ ಚೋಳ ರಾಜನನ್ನು ತನ್ನ ಜೀವ ಮತ್ತು ರಾಜ್ಯವನ್ನು ಕಾಪಾಡಲು ಸಹಾಯಸ್ತ ಕೇಳಿರಬೇಕು. ಇದರ ಚಾರಿತ್ರಿಕ ಸಂದರ್ಭ ಮತ್ತು ಪ್ರಾಮುಖ್ಯತೆಗೆ ಅನಂತರ ಬರುತ್ತೇನೆ. ಒಟ್ಟಿನಲ್ಲಿ ಅಂಥ ಅಪೂರ್ವ ಸಹಾಯ ಕೋರಿ ಚೋಳ ರಾಜನಿಗೆ ಏನನ್ನೇ ಆಗಲಿ ಕಾಣಿಕೆಯಾಗಿ ಕಳುಹಿಸಿಕೊಡಬೇಕಿದ್ದರೆ ತನ್ನದೇ ರಥವಾದರೂ, ಕೇವಲ ಮರದಿಂದ ಮಾಡಿದ ರಥವಾದರೆ ಅದು ಗೌರವಯುತ ಅನಿಸುತ್ತದೆಯೇ? ಆ ಕೊಡುಗೆ ಅತ್ಯಂತ ಮೌಲ್ಯಯುತವಾದದ್ದೇ ಆಗಿರಬೇಕು. ಇನ್ನು ನನ್ನ ಉಪನ್ಯಾಸದಲ್ಲಿ ಹೇಳಿದ ಹಾಗೆ ಆಗ್ನೇಯ ಏಷ್ಯಾ ದೇಶಗಳನ್ನು ಸುವರ್ಣಭೂಮಿ ಎಂದೇ ಕರೆಯಲಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಯೋಚಿಸಿದಾಗ ಅದು ಬಹುಶಃ ಸುವರ್ಣ ರಥವೇ ಆಗಿರಲು ಸಾಧ್ಯ. ಇದಕ್ಕೆ ಮತ್ತೆರಡು ರೀತಿಯಲ್ಲೂ ಸಮರ್ಥನೆ ಸಿಗುತ್ತದೆ. ಒಂದು, 1296ರಲ್ಲಿ ಕಾಂಬೋಜ ದೇಶಕ್ಕೆ ಭೇಟಿ ಇತ್ತಿದ್ದ ಚೀನಾದ ಪ್ರವಾಸಿ ಝು ಡುಗಾನ್ ಅಲ್ಲಿನ ರಾಜರು ಎಷ್ಟು ಸಿರಿವಂತರಾಗಿದ್ದರು ಎನ್ನುವುದನ್ನು ಅತಿ ವಿಶದವಾಗಿ ದಾಖಲಿಸಿದ್ದಾನೆ. ಆ ದೇಶದ ರಾಜ ಅರಮನೆಯಿಂದ ಹೊರಗೆ ಉತ್ಸವ ಹೊರಟಾಗ ಅದರ ವೈಭವ ಹೇಗಿರುತ್ತಿತ್ತು ಎನ್ನುವುದನ್ನು ಹೀಗೆ ವಿವರಿಸಿದ್ದಾನೆ. ಇಷ್ಟು ಅದ್ಭುತವಾದ ಉತ್ಸವದ ವಿವರಣೆಯನ್ನು ಕೆಲವನ್ನು ನಾವೇ ಊಹಿಸಿಕೊಳ್ಳಬೇಕು. ರಾಜ ಸವಾರಿ ಮಾಡುವ ಆನೆಯ ದಂತಗಳಿಗೆ ಬಂಗಾರದ ಕವಚಗಳಿದ್ದರೆ ರಾಜನ ದೇಹದ ಮೇಲೆ ಅದೆಷ್ಟು ಬಂಗಾರ ಇರಬಹುದೆಂದು ಯೋಚಿಸಿ. ಇನ್ನು ಶೃಂಗರಿಸಿಕೊಂಡ ರಾಣಿಯರ ಮೈ ಮೇಲೆ. ಇಷ್ಟೇ ಅಲ್ಲದೆ ಈ ಚೀನಿ ಯಾತ್ರಿಕ ಝು ಡುಗಾನ್ ಅರಮನೆ ಮತ್ತು ಅರಮನೆಯ ಗೋಪುರಗಳು ಬಂಗಾರದ ಹಾಳೆಗಳಿಂದ ಆವೃತಗೊಂಡಿದ್ದವು ಎಂದು ಬರೆಯುತ್ತಾನೆ. ಅಂಥ ಸುವರ್ಣಭರಿತ ಸಿರಿವಂತ ರಾಜ್ಯದ ರಾಜನು ತನ್ನ ಜೀವದ ಮತ್ತು ರಾಜ್ಯದ ರಕ್ಷಣೆಗಾಗಿ ಸಹಾಯ ಮಾಡುವ ರಾಜನಿಗೆ ಒಂದು ಸಾಧಾರಣವಾದ ರಥವನ್ನು ಉಡುಗೊರೆಯಾಗಿ ಕಳುಹಿಸಿರುವುದು ಅಸಂಭವ. ಇನ್ ಕೇಸು ನೀವು ಈ ಪುಸ್ತಕನ ಆಲ್ರೆಡಿ ಓದಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.